ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲದಲ್ಲಿ ಇಂದು 15ಕ್ಕೂ ಹೆಚ್ಚು ಗಣಪತಿ ವಿಗ್ರಹಗಳ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿಘ್ನ ವಿನಾಶಕನ ಉತ್ಸವದ ಮುಂದೆ ಚಂಡೆವಾದ್ಯ, ನಾಸಿಕ್ ಡೋಲ್, ವಿವಿಧ ದೇವರ ವೇಷದ ಗೊಂಬೆಗಳು, ಮಂಗಳವಾದ್ಯ ಮೆರುಗು ತಂದವು. ಹಾಗೂ ಡಿಜೆ ಸೌಂಡಿನೊಂದಿಗೆ ಸಾರ್ವಜನಿಕರು ಸಕ್ಕ ಸ್ಟೆಪ್ ಹಾಕಿದರು. ನಾಗಮಂಗಲ ಪಟ್ಟಣದ ಟಿಬಿ ಬಡಾವಣೆಯಿಂದ ನಾಗಮಂಗಲದ ಪ್ರಮುಖ ರಸ್ತೆಗಳಲ್ಲಿ ಸಾವಿರಾರು ಯುವಕರು, ಯುವತಿಯರು, ಸಾರ್ವಜನಿಕರು ಗಣಪತಿ ಭಕ್ತರ ಜೊತೆಗೂಡಿ ನೃತ್ಯ ಮಾಡುವ ಮೂಲಕ ಮೆರವಣಿಗೆ ನಡೆಸಲಾಯಿತು. ಪ್ರಪ್ರಥಮ ಬಾರಿಗೆ ಕೇಸರಿಮಯದಿಂದ ಕಂಗಳಿಸುತ್ತಾ ನಾಗಮಂಗಲ ಪಟ್ಟಣವು ಮಿನಿ ದಸರಾ ಎಂಬಂತೆ ಭಾಸವಾಯಿತು. ಪಟ್ಟಣದ ಪ್ರಮುಖ ಬೀದಿಗಳು ಕೇಸರಿಮಯವಾಗಿದ್ದವು. ಗಣಪತಿಯ ವಿಗ್ರಹದ ಮುಂದೆ ಮಹಿಳೆಯರು, ಯುವತಿಯರು, ಯುವಕರು, ಸಾರ್ವಜನಿಕರು ಡಿಜೆ ಸೌಂಡ್ಗೆ ಭರ್ಜರಿ ಸ್ಟೆಪ್ ಹಾಕಿದರು. ಕಳೆದ ಬಾರಿ ಗಣಪತಿ ಉತ್ಸವದ ವೇಳೆ ನಡೆದ ಅವಘಡದಿಂದ ಪೊಲೀಸ್ ಇಲಾಖೆಯು ಕಟ್ಟೆಚ್ಚರ ವಹಿಸಿತ್ತು. ಪ್ರತಿ ಬೀದಿಯ ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಕಾವಲು ನಿಂತಿದ್ದರು. ಇದರೊಂದಿಗೆ ಸಿಸಿಟಿವಿಯ ಬೆಂಗಾವಲಿತ್ತು. ಗಣಪತಿ ಉತ್ಸವದ ವೇಳೆ ಪೊಲೀಸ್ ಪಡೆಯ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಶಾಂತಿಯ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಮಂಡ್ಯ ವೃತ್ತದಿಂದ ಗಣಪತಿ ಮೆರವಣಿಗೆಯನ್ನು ನ್ಯೂ ಟರ್ನ್ ತೆಗೆದುಕೊಂಡು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಪೊಲೀಸ್ ಇಲಾಖೆ ಪೂರ್ವ ನಿಯೋಜಿತ ನಿಗದಿತ ಸ್ಥಳವಾದ ಹಂಪಿ ಅರಸನಕೊಳದಲ್ಲಿ 15ಕ್ಕೂ ಹೆಚ್ಚು ಗಣಪತಿ ವಿಗ್ರಹಗಳನ್ನು ಶಾಂತಿಯುತವಾಗಿ ವಿಸರ್ಜನೆ ಮಾಡಲಾಯಿತು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.